ಸ್ವಾಮಿ ನಾವಿರೋದು ಹೀಗೆ ಇತ್ತಮೂರು ಅತ್ತಮೂರು ನಂದು ಮೂರು ಅಂಜುದು ಮೂರು ಸಮಾನತೆ ಸಮಾನತ್ವಕ್ಕೆ ಬ್ರ್ಯಾಂಡ್ ಅಂಬಾನಿ ಆಗ್ಬಿಡ್ಬೇಕು. ಜುಮ್ಕು ಚುಕ್ ಜುಮ್ ಐ ಜುಮ್ಕು ಚುಕ್ ಜುಮ್ ಐ ಜುಮ್ಕು ಜುಕ್ ಜುಮ್ ಹೆಣ್ಮಕ್ಳೇ ಸ್ಟಾಂಕು ಗುರು. ಏನಂದ್ರೆ ತಮ್ಮ ಇಂಟರ್ವ್ಯೂಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾನೆ. ಫ್ರೆಂಡ್ ರೂಮ್ನಲ್ಲಿದ್ದಾನೆ. ಲಂಚ್ಗೆ ಮನೆಗೆ ಕರೆದಿದ್ದೀನಿ. ಹೋಗಿ 1 kg ಚಿಕನ್ ತಗೊಂಡ್ಬರ್ತೀರಾ? ತರ್ತೀನಿ. 120 ರೂಪೀಸ್ ಫೋನ್ ಪೇ ಮಾಡೀಗ. ಹಾಗೆ ನೋಡ್ಬೇಡ, ಚಿಕನ್ kg 240, ನಂದು 120, ನಿಂದು 120, ಸಮಾನತ್ವ. ಕಳಿಸ್ತೀನಿ. ಹೋಗ್ತೀನಿ. ಈ ಬಕೆಟ್ ತಗೋ. ಬಾರೋ ತಮ್ಮ, ಯಾಕಿಷ್ಟು ಕಪ್ಪಗಾಗಿದೆಯಾ? ಸುಮ್ಮನೆ ಇರಕ್ಕ, ನಾನು ಯಾವಾಗ ಬೆಳಗಾಗೋದೆ ಕಪ್ಪಗಾಗೋಕೆ. ಹೌದಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಪಳಪಳ ಅದೆಲ್ಲ ಹೊಳಿತಿದ್ದೆ. ಇನ್ಸ್ಟಾಗ್ರಾಮ್ ಎಫೆಕ್ಟ್ ಅಕ್ಕ. ಇನ್ನೇನು ಸಮಾಚಾರ? ರೂಮ್ ನಲ್ಲಿ ಕರೀಸ್ ಮಾಡ್ಕೊಂತಿದ್ಯಾ ಇಲ್ಲಾಂದ್ರೆ ಹೊರಗಡೆಯಿಂದ ತರ್ತಿದೀಯಾ? ವೇಣು ಚೆನ್ನಾಗಿದೆಯಾ? ಹಾ ಬಾವ, ಎಲ್ಲ ನಿಮ್ದೆ. ಏನೇವನು ನಮ್ದು ಇದನ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಪ್ಪಿ ತಪ್ಪಿ ನನಗೆ ಗೊತ್ತಿಲ್ಲದೆ ನಿಮ್ಮ ತಮ್ಮ ಅಮ್ಮನಿಗೆ ಉಪ್ಪು ಖಾರ ಎಲ್ಲ ಕಳಿಸಿದೆ ಹೇಗೆ? ಹಾಗಾದ್ರೆ ಸರಿ ಇರಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಉಪ್ಪು ಖಾರ ಎಲ್ಲ ಕಳಿಸ್ತೀನಿ. ಏನಾದರೂ ಸಮಾನವಾಗಿರ್ಬೇಕಲ್ಲ. ಮುಚ್ಕೊಳ್ರಿ, ಅವನಿನ್ನೂ ಸುಮ್ಮನೆ ಹೇಳ್ತಿದ್ದಾನೆ. ಏನ್ ಬಾವ ಇಬ್ರು ಗುಸಗುಸ? ಕುಸುಗುಸುಗಳಲ್ಲೂ ಸಮಾನತೆ ಬಗ್ಗೆ ಡಿಸ್ಕಸ್ ನಡೀತಾ ಇದ್ದಾವೆ. ಓ ಹೌದಾ? ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗೋ, ನಾನು ನಿಂಗೆ ಊಟ ಬಡಿಸ್ತೀನಿ. ಏನ್ ಮಾಡಿದಾಳಕ್ಕ ಸ್ಪೆಷಲ್ ಆಗಿ? ಅಂಜು, ನೀನು ಕೂಡ ಪ್ಲೇಟ್ ತಗೋ. ಮೂವರ್ಗೂ ಸಮಾನವಾಗಿ ಬಡಿಸು. ಆಗ ಸಮಾನವಾಗಿ ಬಡ್ಸ್ಕೊಡೋದೇನ್ ಬಾವ? ಯಾರಿಗೆ ಎಷ್ಟು ಬೇಕೋ ಅಷ್ಟು ಬಡ್ಸ್ಕೊಂಡ್ರೆ ಆಯ್ತು. ಇಲ್ಲ ಹಾಗಾಗಲ್ಲ. ಮೂವರ್ಗೂ ಸಮಾನವಾಗಿ ಬಡಿಸ್ಬೇಕು. ಒಂದು ತುತ್ತು ಹೆಚ್ಚು ಕಮ್ಮಿ ಆದ್ರೆ ನನಗೆ ಮೆಂಟಲ್ ಬಂದ್ಬಿಡತ್ತೆ. ಸರಿ, ನಾನು ಬಡಿಸ್ಕೊಂತೀನಿ. ಟೇಕ್. ಶಿವನೇ ಶಂಭುಲಿಂಗ. ಚಿಕನ್ ಚೆನ್ನಾಗಿದೆ, 2 ಪೀಸ್ ಹಾಕು. 2 ಪೀಸ್ಗಳ ಅದೇಕಾಗುತ್ತೆ? ನಿನಗೆ 2 ಪೀಸ್ ಹಾಕಿದ್ರೆ ನಮ್ಮಿಬ್ಬರಿಗೂ 2 ಪೀಸ್ ಹಾಕ್ಬೇಕಲ್ಲ. ಇಲ್ಲ ಅಂದ್ರೆ ಸಮಾನತೆ ಹೋಗ್ಬಿಡುತ್ತೆ. ಊಟದ ವಿಷಯದಲ್ಲಿ ಸಮಾನತೆ ಏನ್ರಿ? ನಿಮ್ ಬಾವ ಸುಮ್ನೆ ಸರ್ಸ ಮಾಡ್ತಿದ್ದಾರೆ. ನೀ ತಿನ್ನು, ನಾನು ಹಾಕ್ತೀನಿ. ಹೇಯ್, ನಾನು ಸರಸ ಆಡ್ತಾ ಇಲ್ಲ, ನಾನು ಸಮಾನತೆಗಾಗಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿನ್ನ ಪ್ಲೇಟ್ 2 ಪೀಸ್ಗಳು ತೆಗೆದು ಅವನ ಪ್ಲೇಟಿಗೆ ಹಾಕು. ಅವನಿಗೆ ಎಷ್ಟು ಹಾಕ್ತೀಯೋ ಅಷ್ಟೇ ಸಮಾನವಾಗಿ ಪೀಸ್ಗಳು ನನಗೆ ಹಾಕ್ಬೇಕು, ಸರಿನಾ? ನಿಂತ್ಕೊಳ್ಳೋ, ಹೋಗ್ಬೇಡ್ವೋ, ನಿಂತ್ಕೊಳ್ಳೋ ತಮ್ಮ, ನಿಂತ್ಕೋ. ಆಗಲ್ಲ, ಏನಕ್ಕೋ ಆಗೋಗ್ತಿದ್ಯಾ? ನಿಮ್ ಭಾವನ ಬಗ್ಗೆ ಎಲ್ಲ ಗೊತ್ತಲ್ಲ, ಎಲ್ಲಾನು ಸಮಾನವಾಗಿ ಇರ್ಬೇಕು ಅಂತಾರೆ. ಹೋಗ್ಲಿ ಬಿಡು ಅಕ್ಕ, ಅದನ್ನ ಸಮಾನತ್ವ ಅನ್ನಲ್ಲ, ಸಾಯಿಸೋದು ಅಂತಾರೆ. ಅಯ್ಯಯ್ಯೋ, ಈ ಮನುಷ್ಯನ ಹತ್ರ ನೀನು ಸಂಸಾರ ಮಾಡ್ತಾ ಇರೋದು. ನಿನ್ನ ಕಾಲು ತಗೊಂಡು ಹಂಗೆ ಕಟ್ಟಪ್ಪ ಅಂತಾರ ತಲೆ ಮೇಲೆ ಇಟ್ಕೊಂಡ್ಬಿಡ್ತೀನಿ. ನನ್ಗಷ್ಟು ಗೋಪಿಕೆ ಇಲ್ಲಕ್ಕ. ನಾನು ನಿಮ್ಮ ಮನೆಗೆ ಇನ್ನೊಂದ್ಸರಿ ಬರಲ್ಲ. ಲೋ 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 ತಮ್ಮ, ಲೋ ಸಮಾನತ್ವ ನಾನೇನು ಅಂತ ತೋರಿಸ್ತೀನಿ ಕಣೋ ನಿನ್ಗೆ. ನಿನ್ಗಿದೆ ಮಾರಿ ಹಬ್ಬ. ತುಂಬಾ ದಿನಗಳಿಂದ ನಾನು ಕರೆತಾನೇ ಇದ್ದೀನಿ, ನೀವು ಬರ್ತಾನೆ ಇಲ್ಲ. ಕೂತ್ಕೊಳ್ಳೋ. ಅಂಜು, ಇನ್ನೇನು ಊರಲ್ಲಿ ಏನು ವಿಶೇಷ? ಹಾಗೆ ಹೇಗಿದೆ ನಮ್ಮ ಆರ್ ಸಿ ಬಿ ಟೀಮು? ಮಾಮೂಲಿ ಮುಚ್ಕೊಂಡಿರ್ತಾರೆ. ಅಂಜು, ಇವರಿಬ್ರು ನನ್ನ ಫ್ರೆಂಡ್ಸು. ಚೆನ್ನಾಗಿದ್ದೀರಾ ಅಣ್ಣ? ನೀನ್ ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿದ್ದಾರೆ ಸಿಸ್ಟರ್. ಅಣ್ಣ, ನಾನು ಕರಿ ನೋಡ್ಕೊಂಡ್ ಬರ್ತೀನಿ. ಸಿಸ್ಟರ್, ನಾನು ಚೆನ್ನಾಗಿದ್ದೀನಿ ಸಿಸ್ಟರ್. ನೀನು ಫೀಲ್ ಆಗಬಾರ್ದು. ಹೌದಾ? ಸರಿ, ಆದರೆ ಕೋಪ ನನ್ನ ಮೇಲೆ ಅಲ್ಲಲ್ಲ, ಅವನು ಯಾರ ಮೇಲೂ. ಊಟ ಇಟ್ಟರೆ ಊಟ ಮಾಡಿ ಹೋಗ್ತೀವಿ. ಸರಿ ತಂಗಿ, ಸ್ವಲ್ಪ ರೈಸ್ ಹಾಕಮ್ಮ. ಅಣ್ಣ, ಸ್ವಲ್ಪ ರೈಸ್ ಹಾಕ್ಲಾ? ರೈಸ್ ಬೇಡಮ್ಮ, ಪೀಸ್ ಹಾಕಮ್ಮ, ನೋಡಕ್ ಚೆನ್ನಾಗಿದಾವ. ತಂಗಿ, ಸ್ವಲ್ಪ ರೈಸ್ ರೈಸ್ ಹಾಕಮ್ಮ. ಬಡಿಸ್ಕೊ ಅಣ್ಣ. ಅಂಜು, ಇವನು ರೈಸ್ ಕೇಳ್ತಿದ್ದಾನೆ. ಅಂಜು, ತಂಗಿ, ಸ್ವಲ್ಪ ರೈಸ್ ಹಾಕೋ ಅಣ್ಣ. ಹೋಗ್ಲಿ ಸರ್, ರೈಸ್ ಹಾಕಿ ಪೀಸ್ ಹಾಕಮ್ಮ. ರೈಸ್ ಹಾಕಮ್ಮ ತಂಗಿ. ಪೀಸ್ ಹಾಕ್ಲಾ ಅಣ್ಣ? ಚಿಕನ್ ಬೇಡಮ್ಮ, ರೈಸ್. ಚಿಕನ್ ಹಾಕೊಳ್ಳಿ ಅಣ್ಣ. ಸರಿ, ರೈಸ್ ಹಾಕಮ್ಮ. ನಿಮ್ಗೆ ರೈಸ್ ಹಾಕ್ಲಾ ಅಣ್ಣ? ಒಂದು ಪೀಸ್ ಹಾಕಿ ರೈಸ್ ಸ್ವಲ್ಪ ಹಾಕಮ್ಮ. ರೈಸ್ ಹಾಕೊಳ್ಳಿ ಅಣ್ಣ. ಹಾಕೊಳ್ರಿ ಅಣ್ಣಯ್ಯ ಚಿಕನ್. ತಂಗಿ, ಮರ್ತೋಗಿದ್ದಂಗ ರೀ, ಕಾಲೇಜ್ನಾಗ ಅಳಿಸಿದ್ದಿ ಸೇಮ್ ಇವನಂಗೆ ಅದ. ನೋಡ್ಕೋ ಬೇಕಾದ್ರೆ. ನೀನ್ ಅಸ್ಸಲ್ ಮರ್ಯಾದೆ ಮಾಡಬಾರ್ದು ಅವನಿಗೆ. ಲೋ, ಮಧ್ಯದಲ್ಲಿ ನಿನಗೆ ಪ್ರಾಬ್ಲಮ್ ಕೇಳಿ ಹಾಸ್ಕೋ. ನೀನ್ ಬಂದದಕ್ಕೆ ನನಗೆ ಮರ್ಯಾದೆ ಮಾಡ್ತಿಲ್ಲ, ಒಂದು ಪೀಸ್ ಹಾಕ್ತಿಲ್ಲ. ನೀನ್ ಯಾವನ ಬಾ ಅಂದಿದ್ದು ಬಕ್ಕೆ ನಿನ್ಗೆ? ನೀನ್ ಯಾವನ ಬಾ ಅಂದಿದ್ದು? ಊರಲ್ಲೇ ಇರ್ಬೇಕಾಯ್ತು ನೀನು. ನಿನ್ಗೆ ಎದಕ್ಕ ಏನ್ ಕರಿಸ್ತಿದ್ಯಾ ನೀನು? ನಿನ್ನಿಂದ ಮರ್ಯಾದೆ ಆಗ್ತಿಲ್ಲ ನನಗೆ. ನಾನೇನ್ ಮಾಡಂತೀಯ?
ಊರಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದಾನ ಕರ್ಕೊಂಡ್ ಬಂದಿದ್ದು ನನ್ ತಪ್ಪು. ಛೇ, ಕೆಲಸ ಬಿಟ್ಟು ಬಂದಿದ್ದೀನಲ್ಲ ನಂದು ತಪ್ಪು. ಈಗ ಹೋದ್ಮೇಲೆ ಟಿಕೆಟ್ ಬುಕ್ ಮಾಡಲ್ಲ ಬಾರ ನಿನಗೆ. ಟಿಕೆಟ್ ತೆಗೆದ್ರೆ ಊರಿಗೆ ಹೆಂಗ್ ಬರ್ತೀನಿ? ಮುಚ್ಕೊಂಡು ಟಿಕೆಟ್ ತೆಗಿ. ಬೆಂಗಳೂರಲ್ಲಿ ಒಂದು ಫ್ರೆಂಡ್ ಅದನ್ನಂತ ಬಂದಿದ್ದೀನಲ್ಲ, ನನ್ ತಪ್ಪು. ಚಪ್ಪಲಿ ತಗೊಂಡು ನೋಡಿ. ಏಯ್, ಬಾರ ಮಗನೇ, ಟಿಕೆಟ್ ನಿನಗೆ ಐತೆ. ತೆಗಿ. ಏಯ್, ಹೋಗಲು. ಡೇ ಅಬ್ಬಾ ಹೇಗಿದೆ ನನ್ನ ಸಮಾನತ್ವ? ಇಟ್ಟಲ್ಲಪ್ಪ ಬಗನಿಗೂಟ.